ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ತಿಲಕ್ ಮಾತಾಡ್ತಿದ್ದೀನಿ. ಹೆಸರು ಧನು ಅಂತ. ಈಗಿನ ಜನರೇಷನ್ ಅಲ್ಲಿ ಈ ಡ್ರೈವರ್ಸ್ ಗಳಿಗೆ ಮದುವೆ ಮಾಡಲ್ಲ ಅಂತ ಸುಮಾರು ಫ್ಯಾಮಿಲಿಗಳು ಹೇಳ್ತಾ ಇರ್ತಾರೆ. ರೈತರ ಮಕ್ಕಳಿಗೆ ಆಗಿರ್ಬೋದು ಮತ್ತೆ ಡ್ರೈವರ್ಸ್ ಗಳಿಗೆ ಆಗಿರ್ಬೋದು ಮದುವೆ ಮಾಡಲ್ಲ ಅಂತಿರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಡ್ರೈವರ್ಸ್ ಗಳಿಗೆ ಮದ್ವೆ ಮಾಡಲ್ಲ ಅನ್ನೋದು ಏನಂದ್ರೆ ಸೇಫ್ಟಿ ಇರಲ್ಲ. ಸೊ ಅವ್ರದ್ದು ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಲೈಫ್. ಬಟ್ ರೈತರಿಗೆ ಮದುವೆ ಮಾಡಲ್ಲ ಅನ್ನೋದು ತಪ್ಪು. ಅದು ಸೊ ರೈತರು ಇದ್ರೇನೆ ನಾವು ರೈತರು ಮದುವೆ ಮಾಡಲ್ಲ ಅನ್ನೋದು 100ಕ್ಕೆ 200% ಹೋದ್ ಸಲ ವಿಡಿಯೋದ ರೈತರ ಮಕ್ಕಳಿಗೆ ಯಾಕೆ ಹೆಣ್ ಕೊಡಲ್ಲ ಅಂತ ಅದ್ರ ಬಗ್ಗೆ ಕೇಳಿದ್ವಿ. ಈ ಕಂಟೆಂಟ್ ಸೈಡ್ ಇಟ್ಟು ನೆಕ್ಸ್ಟ್ ಡ್ರೈವರ್ ಬಗ್ಗೆ ಮಾತಾಡೋದು. ಡ್ರೈವರ್ ಬಗ್ಗೆ ಅದೇ ಡ್ರೈವರ್ ಬಗ್ಗೆ ಸ್ವಲ್ಪ ಭಯ ಇರುತ್ತಲ್ವಾ. ಹೆಣ್ಮಕ್ಳು ಸೇಫ್ಟಿ ಅನ್ನೋದಕ್ಕಿಂತ ನೀರ್ ಮೇಲೆ ಗುಳ್ಳೆ ಇದ್ದಂಗ ಅವ್ರದ್ದು. ಇವತ್ತು ಹೋದ್ರೆ ಇನ್ 4 days 5 days ಮನೆಗ್ ಬರಲ್ಲ. ಒಂದು ಮತ್ತೆ ಏನಾಯ್ತು ಎತ್ತಾಯ್ತು ನೆಟ್ವರ್ಕ್ ಸಿಗಲ್ಲ. ಸೊ ಆ ಭಯದಲ್ಲಿ ಸಾಯ ಬದಲು ಬಡವ ಆದ್ರೂ ಪರವಾಗಿಲ್ಲ, ಗಾರೆ ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ನೋಡಿ ಮಾಡಿ ಮಾಡೋಣ ಅನ್ನೋ ಭಯ ಒಂದು. ಸ್ಯಾಲರಿ ಇಂಪಾರ್ಟೆಂಟ್ ಇಲ್ಲ ಗುಣ ಇಂಪಾರ್ಟೆಂಟ್? ಗುಣ ಇಂಪಾರ್ಟೆಂಟ್ ಸರ್. ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರಿಗೆ ದುಡ್ಡು ಎಷ್ಟೇ ಇದ್ರು ಪರವಾಗಿಲ್ಲ ಆತರ? ದುಡ್ಡು ಸೆಕೆಂಡ್ರಿ, ದುಡ್ಡು ಜೀವನಕ್ಕೆ ಬೇಕಷ್ಟೇ. ಬಟ್ ಅದೇ ಇಂಪಾರ್ಟೆಂಟ್ ಅಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಗುಣ. ಈಗ ನಿಮ್ಮ ಮಗಳಿಗೆ ಎಕ್ಸಾಂಪಲ್ ಲವ್ ಮ್ಯಾರೇಜ್ ಮಾಡಿಸ್ತೀರಾ? ಅವಳು ಏನ್ ಇಷ್ಟ ಪಡ್ತಾಳೆ ಅದು. ಬಟ್ ನಾನ್ ಲವ್ ಮಾಡಾಗ ಒಂದ್ ಹೇಳ್ತೀನಿ, ಬಿಕಾಸ್ ಲವ್ ಮಾಡಿದ್ರೆ ಅವಳು ಸೇಫ್ಟಿ ಇರ್ಬೇಕು. ಇವಾಗ ಆಲ್ಮೋಸ್ಟ್ ನಾವೆಲ್ಲ ಚೆನ್ನಾಗಿ ನೋಡಿ ಬೆಳೆಸಿ ಸಾಕಿರ್ತೀವಿ. ಈಗ ಮತ್ತೆ ಹೋಗಿ ನೆಕ್ಸ್ಟ್ ಅದೇ ಹಳ್ಳಕ್ ಬೀಳ್ತಾಳೇನೋ ಅನ್ನೋ ಭಯದೊಂದು ಅಷ್ಟೇ ಲವ್ ಮ್ಯಾರೇಜ್ ಭಯ ಇರ್ತದೆ. ಲವ್ ತಪ್ಪಲ್ಲ, ಲವ್ ಮಾಡ್ಬೇಕು. ಬಟ್ ಅವಳು ಸೇಫ್ಟಿ ಇರ್ಬೇಕು, ಅವ್ಳು ಕಂಫರ್ಟಬಲ್ ಇರ್ಬೇಕು. ಅಂಡ್ ಮುಂದೆ ಫ್ಯೂಚರ್ ಅಲ್ಲಿ ಅವಳನ್ನ ಸೆಕ್ಯೂರ್ ಆಗಿ ನೋಡ್ಕೊಂತಾರೆ ಅನ್ನೋದೊಂದಿದ್ರೆ ಲವ್ ಮ್ಯಾರೇಜ್ ನೋ ಪ್ರಾಬ್ಲಮ್ ಸರ್. ಮದುವೆ ಆಗುವಂತ ಹುಡುಗ ಏನ್ ಕ್ವಾಲಿಟೀಸ್ ಇರ್ಬೇಕು? ಗುಣ ಚೆನ್ನಾಗಿರ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಲವ್ ಮ್ಯಾರೇಜ್ ಇಷ್ಟನಾ ಇಲ್ಲ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಅರೇಂಜ್ ಮ್ಯಾರೇಜ್. ಈಗ ಒಬ್ಬ ಡ್ರೈವರ್ಸ್ ಆದ್ರೂ ಮದುವೆ ಆಗ್ತೀರಾ? ನಮ್ಮ ಅಪ್ಪ ಅಮ್ಮ ಒಪ್ಪರೇ ಆಗ್ತೀನಿ. ಅವ್ರೊಪ್ಪರು ಆಗ್ತೀರಾ? ಬೇರೆ ಏನಾದ್ರು ಹೇಳ್ಬೋದು ಅವ್ರ ಬಗ್ಗೆ? ಅವ್ರ ಬಗ್ಗೆ ಅಂತ ಏನಿಲ್ಲ. ಡ್ರೈವರ್ಸ್ ಆಲ್ಮೋಸ್ಟ್ ಎಲ್ಲಾ ನಾರ್ಮಲ್ ಚೆನ್ನಾನೇ ಇರ್ತಾರೆ. ಆಕ್ಚುಲಿ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಅವರೇ ಆಗಿರ್ತಾರೆ. ಸೊ ಅವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಮೇಡಮ್ ನಿಮ್ಮ ಹೆಸರು? ತೇಜಸ್ವಿನಿ. ನೀವು ಮದುವೆ ಆಗುವಂತ ಹುಡುಗ ಏನ್ ಕ್ವಾಲಿಫಿಕೇಶನ್ ಇರಬೇಕು? ಕ್ವಾಲಿಫಿಕೇಶನ್ ಅನ್ನೋದಕ್ಕಿಂತ ಸೆಟಲ್ಡ್ ಆಗಿರ್ಬೇಕು. ಪ್ಲಸ್ ಅವರು ಒಳ್ಳೆ ಗುಣಗಳಿರ್ಬೇಕು, ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ಬೇಕು, ಒಳ್ಳೆ ಸಿಟಿಸನ್ ಆಗಿದ್ರು. ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಲ್ಲಿ ಒಬ್ಬ ಡ್ರೈವರ್ ನ ತೋರಿಸಿ ಮದುವೆ ಆಗ್ತೀರಾ ಅಂತ ಕೇಳಿದ್ರೆ ಆಗ್ತೀರಾ? ಗುಡ್ ಕ್ವಾಲಿಟೀಸ್ ಇದ್ರೆ ಓಕೆ. ನನ್ನ ಅಪ್ಪ ಅಮ್ಮಂಗೆ ನನ್ನ ಅಣ್ಣಂಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಒಳ್ಳೆ ಇಷ್ಟ ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ಅಗ್ರಿ. ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಸ್ಯಾಲ್ರಿ ಅಂತ ಏನಿಲ್ಲ, ಒಂದ್ ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ನನಗೆ ನನ್ನ ಎಜುಕೇಶನ್ ಸಪೋರ್ಟ್ ಮಾಡಿ ನಾನು ಕೆಲ್ಸ ಕಳ್ಸಿದ್ರೆ ಅದು ಇಟ್ಸ್ ಓಕೆ. ಅದು ಗುಡ್. ನಿಮ್ಮನ್ನ ಜಾಬ್ ಕಳ್ಸಿ ಬಟ್ ಅವ್ರು ಡ್ರೈವರ್ ಆದ್ರೂ ಚಿಂತೆ ಇಲ್ಲ, ಗುಡ್ ಕ್ವಾಲಿಟೀಸ್ ಇರ್ಬೇಕು. ಪ್ರಿಯಾ. ಈ ಮದ್ವೆ ಆಗುವಂತ ಹುಡುಗ ಏನ್ ಕ್ವಾಲಿಟೀಸ್ ಇರ್ಬೇಕು? ಕ್ವಾಲಿಟೀಸ್ ನನ್ಗೆ ಅವ್ನು ಒಳ್ಳೆಯವನಾಗಿರ್ಬೇಕು ಅಂಡ್ ನನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಮ್ಯಾಚ್ ಆದ್ರೆ ನನ್ಗೆ ಅವ್ನ ಇಷ್ಟ ಆಗ್ತದೆ. ಇದರಲ್ಲಿ ಜಾತಿ ಇಂಪಾರ್ಟೆಂಟ್ ಆಗ್ತದೆ ಇಲ್ಲ ಯಾವ್ದಾದ್ರು? ನನ್ನ ಫ್ಯಾಮಿಲೀಸ್ಗೆ ಜಾತಿ ಕೂಡ ಇಂಪಾರ್ಟೆಂಟ್, ಬಟ್ ನನ್ಗೆ ಓಕೆ. ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಒಬ್ಬ ಡ್ರೈವರ್ ಆದ್ರೂ ಇಷ್ಟ ಪಡ್ತೀರಾ? ನನ್ನ ಫ್ಯಾಮಿಲಿಗೆ ಓಕೆ ಅಂದ್ರೆ ನನ್ ಡ್ರೈವರ್ ಆದ್ರೂ ಓಕೆ. ಸ್ಯಾಲ್ರಿ ಎಷ್ಟು ಇರಬೇಕು? ಸ್ಯಾಲ್ರಿ ಒಂದ್ 30,000 ಓಕೆ. ಓಕೆ. ಡ್ರೈವರ್ಸ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಡ್ರೈವರ್ಸ್ ಆಕ್ಚುಲಿ ನಮ್ನ ಕಾಪಾಡೋರ್ ಮೀನ್ ಎಲ್ಲಾರು ಹೋಗ್ಬೇಕಂದ್ರೆ ನಮ್ಗೆ ಸಪೋರ್ಟ್ ಇರ್ತಾರೆ. ಆಟೋ ಡ್ರೈವರ್ಸ್ ಆಗ್ಲಿ, ಏನಾದ್ರು ಎಮರ್ಜೆನ್ಸಿ ಇದ್ರೆ ನಮ್ಗೆ ಅವರೇ ಆಗೋದು. ಅಂಡ್ ಇವಾಗಂತೂ ರ್ಯಾಪಿಡೋಸ್ ಅದೆಲ್ಲ ಈ ತರದಿಂದ ನಮ್ಗೆ ಹೆವಿ ಹೆಲ್ಪ್ ಆಗುತ್ತೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ. ಅಂಡ್ ಬಸ್ ಅಲ್ಲೂ ಕೂಡ ಅಷ್ಟೇ ನಮ್ಗೆ ಡ್ರೈವರ್ಸ್ ಇಂಪಾರ್ಟೆಂಟ್. ನಾವ್ ಎಷ್ಟು ದೂರ ಹೋಗ್ಬೇಕಾದ್ರೆ ನೆಮ್ಮದಿಯಾಗಿ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಟ್ರಾವೆಲ್ ಮಾಡ್ತೀವಿ. ಸೊ ಡ್ರೈವರ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ಸ್ ಇದೆ. ಡ್ರೈವರ್ಸ್ ಆದ್ರೂ ಪರವಾಗಿಲ್ಲ? ಓಕೆ. ನನ್ ಫ್ಯಾಮಿಲಿಗೆ ಒಪ್ಪಿಗೆ ಅಂತ ಆಯ್ತು, ನನ್ಗೂ ಇಷ್ಟ ಆದ್ರು, ಲೈಕ್ ಬಿಹೇವಿಯರ್ ಮ್ಯಾಚ್ ಆಯ್ತು, ಎಲ್ಲ ಇಷ್ಟ ಆದ್ರೆ ನನಗೆ. ಹೆಸರು? ಸುಷ್ಮಿತಾ. ನೀವು ಮದುವೆ ಆಗುವಂತ ಹುಡುಗ ಏನ್ ಕ್ವಾಲಿಫಿಕೇಶನ್ ಇರಬೇಕು? ಏನಿಲ್ಲ, ನನ್ನ ಮೇಲೆ ತುಂಬಾನೇ ನಂಬಿಕೆ ಇರ್ಬೇಕು. ಎಲ್ಲೂ ಯಾರ ಮುಂದೆನೂ ಎಷ್ಟೋ ಜನದ ಮಧ್ಯೆ ಆದ್ರೂ ನನ್ನ ಬಿಟ್ಕೊಡ್ಬಾರ್ದು. ನನ್ ಹಿಂದೆ ನನ್ ಮುಂದೆ ಯಾವಾಗ್ಲೂ ಎರಡರಲ್ಲೂ ಒಂದೇ ತರ ಇರ್ಬೇಕು. ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟ? ಯಾವ ಬರೋದಾದ್ರೂ ಓಕೆ, ಬಟ್ ನಂಬಿಕೆ ಇರ್ಬೇಕು. ಈಗ ನಿಮ್ಮ ಫ್ಯಾಮಿಲಿ ಅವರೇ ಆಗ್ಬೋದು, ಒಬ್ಬ ಡ್ರೈವರ್ ತೋರಿಸಿ ಮದುವೆ ಆಗ್ತೀಯಮ್ಮ ಅಂತ ಕೇಳಿದ್ರೆ ಅದಕ್ಕೆ ಏನ್ ಹೇಳ್ತೀರಾ? ಇಲ್ಲ, ನಾನ್ ಡೈರೆಕ್ಟ್ ಆಗಿ ಯಾರನ್ನು ಒಪ್ಕೊಳ್ಳೋದಿಲ್ಲ. ಅವ್ರ ಜೊತೆ ಫಸ್ಟ್ ಅವ್ರ ಮನ್ಸು ನನ್ ಮನ್ಸು ಅಡ್ಜಸ್ಟ್ ಆಗ್ಬೇಕು. ಇಬ್ರಿಗೊಬ್ರು ಕೊನೆವರೆಗೂ ನನ್ನ ನೋಡ್ಕೊಂತಾರೆ. ಒಬ್ರು ಅಂಡರ್ಸ್ಟ್ಯಾಂಡ್ ಇದೆ ಅಂತಂದ್ರೆ ಮಾತ್ರ ಒಪ್ಕೊಡ್ತೀನಿ. ಸುಮ್ನೆ ಡೈರೆಕ್ಟ್ ಅವ್ರು ಹೇಗೆ ಏನು ಗೊತ್ತಿಲ್ಲದೆ ನಂಬಿಕೆ ಇಡೋದಕ್ ಆಗೋದಿಲ್ಲ. ಅಂದ್ರೆ ನೀವು ಮದುವೆ ಹೋಗಂತ ಹುಡುಗ ಏನು ಸ್ಯಾಲ್ರಿ ತಗೊಳ್ಬೇಕು? ಸ್ಯಾಲ್ರಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ ಲೈಫು ಸೊ ನಾನೇ ಅವ್ರನ್ನ ನೋಡ್ಕೊಂತೀನಿ.
ನಾನು ಅದೇನ ಎಕ್ಸ್ಪೆಕ್ಟ್ ಮಾಡಲ್ಲ. ಕ್ವಾಲಿಫಿಕೇಶನ್ ನಾನೇನು ಕೇಳೋದಿಲ್ಲ. ಸ್ಯಾಲ್ರಿ ಅಥವಾ ಬ್ಯಾಕ್ ಗ್ರೌಂಡ್ ಅಥವಾ ರಿಚ್ ಆಗಿರ್ಬೇಕು ಅಂತ ಏನು ಕೇಳೋದಿಲ್ಲ. ಮಿಡಿಲ್ ಕ್ಲಾಸ್ ಆದ್ರೂ ಪರವಾಗಿಲ್ಲ, ಡ್ರೈವರ್ ಆದ್ರೂ ಪರವಾಗಿಲ್ಲ, ಹೇಗಿದ್ರು ಓಕೆ, ಬಟ್ ನಂಬಿಕೆ ಇರ್ಬೇಕು ನನ್ ಮೇಲೆ. ನನ್ ಹಿಂದೆ ಮುಂದೆ ಮಾತಾಡೋದು, ನನ್ನ ಬಿಟ್ಕೊಡೋದು ತರ ಇರ್ಬಾರ್ದು.